ಇನ್ನು ಕೆಲವೇ ಹೊತ್ತಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಸಾಮಾನ್ಯವಾಗಿ ಬಜೆಟ್ ದಿನ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಬಟ್ ಇತ್ತೀಚೆಗೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ದೂರವಾಗಿ ಭಯ ಹುಟ್ಟೋದಕ್ಕೆ ಶುರುವಾಗಿದೆ. ಭಯ ಯಾಕೆ ಅಂತಂದ್ರೆ, ನಿರೀಕ್ಷೆ ಹೆಂಗಿರ್ತಿತ್ತು ಮೊದಲು, ನನಗೇನಾದರೂ ಅನುಕೂಲ ಸಿಗುತ್ತೋ, ನನಗೇನಾದರೂ ವಿನಾಯಿತಿ ಸಿಗುತ್ತೋ, ಅಥವಾ ನನಗೆಲ್ಲಾದರೂ ಸರ್ಕಾರದಿಂದ ಬೆನಿಫಿಟ್ ಸಿಗುವಂಥ ಸಾಧ್ಯತೆ ಇದೆಯಾ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ಜನ ಬಜೆಟ್ಗಾಗಿ ಕಾಯ್ತಾ ಇರ್ತಾರೆ. ಈಗ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿದರೆ ಬಹಳ ಜನರ ಎದೆ ಡಗ್ 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 ಅಂತ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಬೆನಿಫಿಟ್ ಬೇಡ, ಇದ್ದಿದ್ದನ್ನು ಹಾಳು ಮಾಡೋದಿದ್ರೆ ಸಾಕು ಅನ್ನುವಂಥ ಆತಂಕ, ಇದ್ದಿದ್ದ ಕತ್ತರಿ ಹಾಕದಿದ್ರೆ ಸಾಕು ಅನ್ನುವಂಥ ಆತಂಕ. ಎಲ್ಲಿವರೆಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಸಾಮಾನ್ಯ ಜನ ಅಂತಂದ್ರೆ, ತರ ಟ್ಯಾಕ್ಸ್ ಟೆರರಿಸಮ್ ನಡೀತಾ ಇದೆ. ದುಡ್ದಿದ್ದೆಲ್ಲ ಟ್ಯಾಕ್ಸ್ ಕಟ್ತೀನಿ ನಾನು, ಬದುಕೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಸಾಮಾನ್ಯ ಜನ ಕೂಡ ರೈಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಮಧ್ಯೆ GDP ಗ್ರೋತ್ ರೇಟ್ ಕಳೆದೆರಡು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದು ಕೂಡ ಬಹಳ ಆತಂಕಕಾರಿ. ನಿನ್ನೆ ಎಕನಾಮಿಕ್ ಸರ್ವೆ ಮಂಡನೆಯಾಗಿದೆ. ಎಕನಾಮಿಕ್ ಸರ್ವೆಯ ಪ್ರಕಾರ ಮುಂದಿನ ಆರ್ಥಿಕ ವರ್ಷವೂ ಕೂಡ 6.3ರಿಂದ 6.8ರವರೆಗೆ GDP ಗ್ರೋತ್ ರೇಟ್ ದಾಖಲಾಗಬಹುದು ಅಂತ ಹೇಳ್ತಾ ಇದೆ. ಇದರ ಅರ್ಥ ನಮ್ಮ GDP ಗ್ರೋತ್ ರೇಟ್ ಕಡಿಮೆಯಾಗಿದೆ ಅನ್ನುವಂಥ ಅರ್ಥ. ಯಾಕಂತಂದ್ರೆ ನಮ್ಮ ಡ್ರೀಮ್ ಇರೋದು, ನಮ್ಮ ಗೋಲ್ ಇರೋದು ದೊಡ್ಡದು. 2047ರ ಹೊತ್ತಿಗೆ ನಾವು ವಿಕಸಿತ ಭಾರತ ಆಗಬೇಕು ಅಂತ. ವಿಕಸಿತ ಭಾರತ ಆಗಬೇಕು ಅಂತ ಆದರೆ ನಮ್ಮ GDP ಗ್ರೋತ್ ರೇಟ್ ಎಷ್ಟಿರಬೇಕು? 8% ಇರಬೇಕು. 8% GDP ಗ್ರೋತ್ ರೇಟ್ ನಾವು ಸರಾಸರಿ ದಾಖಲಿಸಬೇಕು. ಅದು ಕಡಿಮೆ ಆಗ್ತಾ ಇದೆ. ಒಂದು. ಎರಡನೆಯದು, ನಾವು ಹಣದುಬ್ಬರವನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಬಟ್ ಅಲ್ಲೂ ಕೂಡ ಏನು ಆಗಬೇಕಿತ್ತು ಕಡಿಮೆ ಆಗಿದೆ. ಬಟ್ ಏನು ಬಯಸ್ತಾ ಇದ್ದಾರೋ ಜನ ಅದಾಗ್ತಾ ಇಲ್ಲ. ಸೊ ಇದೆಲ್ಲ ಸಮಸ್ಯೆಗಳ ಮಧ್ಯೆ ನಿರ್ಮಲಾ ಸೀತಾರಾಮನ್ ಇವತ್ತು ಬಜೆಟ್ ಮಂಡಿಸ್ತಾರೆ. ರಾಜಕೀಯವಾಗಿ ಇದನ್ನು ಹೇಳಬೇಕು ಅಂತಂದ್ರೆ, ಹೊಸ ಮೋದಿ ಸರ್ಕಾರ ಅಥವಾ ಮೋದಿ 3.0 ಸರ್ಕಾರದ 2ನೇ ಪೂರ್ಣ ಪ್ರಮಾಣದ ಬಜೆಟ್ ಇದು. ಯಾಕಂತಂದ್ರೆ ಜುಲೈಯಲ್ಲಿ ಅವರು ಮಂಡಿಸಿರೋದು ಪೂರ್ಣ ಪ್ರಮಾಣದ ಬಜೆಟ್. ಸೊ 2ನೇ ಪೂರ್ಣ ಪ್ರಮಾಣದ ಬಜೆಟ್ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾ ಇರೋದು ಅವರ ರಾಜಕೀಯ ಜೀವನದ 8ನೇ ಬಜೆಟ್. ಒಬ್ಬ ವಿತ್ತ ಸಚಿವೆ ಅಥವಾ ವಿತ್ತ ಸಚಿವರು ಕಂಟಿನ್ಯೂಸ್ ಆಗಿ 8 ಬಜೆಟ್ ಮಂಡಿಸಿದಂಥ ಉದಾಹರಣೆ ಇಲ್ಲ. 6 ಹೈಯೆಸ್ಟ್ ದಾಖಲೆ ಇರೋರು ಮೊರಾರ್ಜಿ ದೇಸಾಯಿ. ಇವರು 8ನೇ ಬಜೆಟ್ ಅನ್ನು ಇವತ್ತು ಮಂಡಿಸ್ತಾ ಇದ್ದಾರೆ ಸತತವಾಗಿ. ಆ ಮೂಲಕ ಪ್ರಣಬ್ ಮುಖರ್ಜಿ ಅವರು 8 ಬಜೆಟ್ ಮಂಡನೆ ಮಾಡಿದವರು. ಅವರ ಸಾಲಲ್ಲಿ ಇವರಿಗೂ ಕೂಡ ಅವಕಾಶ ಸಿಗುತ್ತೆ. 9 ಚಿದಂಬರಂ, 10 ಮೊರಾರ್ಜಿ ದೇಸಾಯಿ. ಸೊ ಅದನ್ನ ಕೂಡ ಅವರು ಬೀಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಇವರೇ ಕಂಟಿನ್ಯೂ ಆದರೆ, ಈ ಅವಧಿಗೆ ಅವರು ಕಂಟಿನ್ಯೂ ಆಗ್ತಾ ಹೋದರೆ. ಸೊ ಪ್ರಶ್ನೆಗಳಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಯಾಲರಿಡ್ ಕ್ಲಾಸ್ ಉದ್ಯೋಗಿಗಳು ಒಂದು ನಿರೀಕ್ಷೆಯಲ್ಲಿದ್ದಾರೆ. ಟ್ಯಾಕ್ಸಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೇನೋ, ಟ್ಯಾಕ್ಸಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಾಗುತ್ತೇನೋ, ಅಲ್ಪ ಸ್ವಲ್ಪ ದುಡ್ಡು ಉಳಿಸೋದಕ್ಕೆ ಸಾಧ್ಯನಾ? ನಾನು ಡೈರೆಕ್ಟ್ ಟ್ಯಾಕ್ಸು ಕಟ್ತೀನಿ, ಆನಂತರ ಇಂಡೈರೆಕ್ಟ್ ಟ್ಯಾಕ್ಸು ಕಟ್ತೀನಿ, ದುಡ್ದಿದ್ದೆಲ್ಲ ಕಟ್ಟೋದೇ ಆಯ್ತು ನಂದು ಜೀವನ. ಉಳಿತಾಯ ಯಾವಾಗ? ಉಳಿತಾಯ ಅಂತ ಮಾಡಿದರೆ ಶೇರ್ ಮಾರ್ಕೆಟ್ಗೆ ಹಾಕ್ತಿದ್ರೆ ಅಲ್ಲೂ ಕಳೆದ ಬಾರಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಎಲ್ಲಿಡೋದು ನಾನು ದುಡ್ಡು? ಬ್ಯಾಂಕಲ್ಲಿಟ್ಟರೆ FDಗೂ ಕೂಡ ನಾನು ಬಯಸಿದಷ್ಟು ಸಿಗ್ತಾ ಇಲ್ಲ, ಮೊದಲಿದ್ದಷ್ಟು ಸಿಗ್ತಾ ಇಲ್ಲ. ಸೊ ಏನು ಮಾಡೋಣ? ಸರ್ಕಾರದ ಯೋಚನೆ ಇರೋದು ಜನರಲ್ಲಿ ಉಳಿತಾಯಕ್ಕಿಂತ ಖರ್ಚು ಮಾಡುವಂಥ ಸಂಪ್ರದಾಯ ಬೆಳೀಲಿ ಅಂತ ಸರ್ಕಾರ ಬಯಸೋದು. ಎಲ್ಲ ಸರ್ಕಾರ ಅದನ್ನೇ ಬಯಸೋದು. ಯಾಕಂತಂದ್ರೆ ಜನ ಖರ್ಚು ಮಾಡಿದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ. ಬಟ್ ನಾವು ದೇಶ ಅಂತಂದ್ರೆ ಒಂದು ಭೌಗೋಳಿಕ ಬೌಂಡರಿ ಅಂತ ಭಾವಿಸಿದ್ದೀವಿ. ದೇಶ ಅಂತಂದ್ರೆ ಜನ ಅಂತ ಭಾವಿಸಬೇಕು. ಜನರ ನೋವು, ಜನರ ಸಮಸ್ಯೆಗೂ ಕೂಡ ಈ ಸರ್ಕಾರ ಧ್ವನಿಯಾಗತ್ತಾ, ಕಿವಿಯಾಗತ್ತಾ ಅನ್ನುವಂಥ ಪ್ರಶ್ನೆ. ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮಾತನಾಡಿದರು. ಮಧ್ಯಮ ವರ್ಗದವರಿಗೆ ಮಹಾಲಕ್ಷ್ಮಿ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ ಅಂತ ಹೇಳಿದರು. ನೋಡೋಣ ಏನು ಆಶೀರ್ವಾದ ಸಿಗುತ್ತೆ ನಮಗೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬೇರೆ ಬೇರೆ ವಲಯಗಳಿಂದ ನಮ್ಮನ್ನು ಪ್ರತಿನಿಧಿಸುವಂಥ ಪ್ರಮುಖ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಬಜೆಟ್ ಅನ್ನು ಅತ್ಯಂತ ಸರಳವಾಗಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ನಮ್ಮ ಅತಿಥಿಗಳು ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ FKCCIನ ಕೈಗಾರಿಕಾ ಸಮಿತಿಯ ಚೇರ್ಮನ್ ಸತೀಶ್ ನಾಗರಾಜ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೃಷಿ ಕ್ಷೇತ್ರವೂ ಕೂಡ ಬಹಳ ಪ್ರಮುಖ.
ಕೃಷಿ ಕ್ಷೇತ್ರದ ತಲ್ಲಣಗಳು, ಸಮಸ್ಯೆಗಳು, ಆಗಬೇಕಾಗಿರುವಂಥ ವಿಚಾರಗಳು, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ TN ವೆಂಕಟರೆಡ್ಡಿ, ನಿವೃತ್ತ ಪ್ರೊಫೆಸರ್ GKVK. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು, ಯಾಕಂತಂದ್ರೆ ಬಹಳ ಜನ ಕಾಯ್ತಾ ಇರೋದು ಟ್ಯಾಕ್ಸಲ್ ಚೇಂಜಸ್ ಆಗುತ್ತೆ ಅಂತ. ಸೊ ನಮ್ಮ ಜೊತೆಗಿರೋರು M ಕೃಷ್ಣಮೂರ್ತಿ, CA ಮತ್ತು ತೆರಿಗೆ ತಜ್ಞರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೊಸ ರೀತಿಯ ಉದ್ದಿಮೆಗಳು ಇವತ್ತು ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ದಾವೆ. ಅದು ಸ್ಟಾರ್ಟ್ಅಪ್ ಇಂದ ಹಿಡಿದು ಹೊಸ ಹೊಸ ಉದ್ದಿಮೆಗಳು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋದಕ್ಕೆ, ಉದ್ಯಮ ವಲಯದಲ್ಲಾಗಿರುವಂಥ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸುರೇಶ್ ನರಸಿಂಹ, ವೆಂಚರ್ ಕ್ಯಾಪಿಟಲಿಸ್ಟ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನನ್ನ ಅತಿಥಿಗಳನ್ನು ಮಾತನಾಡಿಸೋದಕ್ಕಿಂತ ಮುಂಚಿತವಾಗಿ ಬಜೆಟ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಬಜೆಟ್ ಅಂದರೆ ಏನು? ಸಾಮಾನ್ಯವಾಗಿ ಜನರಿಗೆ ಅದು ಕನ್ಫ್ಯೂಸ್ ಆಗುತ್ತೆ. ಕಬ್ಬಿಣದ ಕಡಲೆ ಇದು ಅರ್ಥ ಆಗಲ್ಲ. ಬಜೆಟ್ ಅಂದರೆ ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದರೆ ದೇಶದ ವಿಚಾರ ಅಂತ ಬಂದರೆ ಒಂದು. ನಾನು ಅದನ್ನು ತುಂಬ ಸಿಂಪಲ್ಫೈ ಆಗಿ ನನ್ನ ಮನೆಗೆ ಸೀಮಿತವಾಗಿ ಹೇಳ್ತೀನಿ. ನನ್ನ ಮನೆಯಲ್ಲಿ ಒಂದು 4 ಜನ ಸದಸ್ಯರು. ನನ್ನ ಮನೆಯ ಮುಂದಿನ ಆರ್ಥಿಕ ವರ್ಷ ಹೆಂಗಿರಬೇಕು ಅನ್ನೋದನ್ನು ನಾನು ಈಗ ಕೂತು, ಅಂದರೆ ಏಪ್ರಿಲ್ ನಂತರ ನನ್ನ ದಿನಗಳು ಹೆಂಗಿರಬೇಕು ಅಂತ ನಾನು ಈಗ ಡಿಸೈಡ್ ಮಾಡ್ತೀನಿ. ಹೆಂಗೆ? ನನ್ನ ಮಗ ದುಡಿತಾನೆ, ಅವನು ವರ್ಷಕ್ಕೊಂದು 20 ಲಕ್ಷ ದುಡಿತಾನೆ, 10 ಲಕ್ಷ ದುಡಿತಾನೆ, 5 ಲಕ್ಷ ದುಡಿತಾನೆ. ಮಗಳೊಂದು 5 ಲಕ್ಷ ದುಡಿತಾಳೆ, ನಾನೊಂದು 10 ಲಕ್ಷ ದುಡಿತೀನಿ. ವರ್ಷದ್ದು ಒಂದು 20-25 ಲಕ್ಷ ರೂಪಾಯಿ ನನ್ನ ಆದಾಯ. ಖರ್ಚೇನು? ರೇಷನ್ಗೆ ಒಂದಿಷ್ಟು ಖರ್ಚು, ಅಥವಾ ಇನ್ನೇನೋ ಮನೆಯ ರೆಫ್ರಿಜಿರೇಟರ್ ಹಾಳಾಗಿದೆ, ಈ ವರ್ಷ ನಾನೊಂದು ಹೊಸ ರೆಫ್ರಿಜಿರೇಟರ್ ತಗೊಳ್ಬೇಕು, ಅದಕ್ಕೊಂದಿಷ್ಟು ಖರ್ಚು. ನಾನೊಂದಿಷ್ಟು ಸಾಲ ಮಾಡಿದ್ದೀನಿ, ಆ ಸಾಲ ಕಟ್ಟೋದಕ್ಕೆ ಬಡ್ಡಿ ಕಟ್ಟಬೇಕು ನಾನು, ಅದಕ್ಕೊಂದಿಷ್ಟು ಖರ್ಚು. ಇದನ್ನೆಲ್ಲ ಲೆಕ್ಕ ಹಾಕಿ ಇಷ್ಟು ಬರಬಹುದು ನನಗೆ ಈ ವರ್ಷ, ಇಷ್ಟನ್ನು ನಾನು ಖರ್ಚು ಮಾಡಬಹುದು ಈ ವರ್ಷ ಅನ್ನೋ ಲೆಕ್ಕಾಚಾರವೇ ಬಜೆಟ್. ದೇಶಕ್ಕೆ ಇಷ್ಟು ಆದಾಯ ಬರುತ್ತೆ, ಇಷ್ಟನ್ನು ನಾನು ಇಂತಿಂಥ ಸೆಕ್ಟರಿಗೆ ಖರ್ಚು ಮಾಡ್ತೀನಿ ಅನ್ನೋ ಲೆಕ್ಕಾಚಾರವೇ ಬಜೆಟ್. ಸೊ ಅದು ಇವತ್ತು ಮಂಡನೆಯಾಗುತ್ತೆ, ಏಪ್ರಿಲ್ನಿಂದ ಜಾರಿಯಾಗುತ್ತೆ. ನಾನು ಮೊದಲನೇದಾಗಿ ಸರ್ ನಿಮ್ಮಿಂದಲೇ ಶುರು ಮಾಡ್ತೀನಿ. ಉದ್ಯಮ ವಲಯ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದೆ. ನಮ್ಮ MSME ಸೆಕ್ಟರಿಂದ ಹಿಡಿದು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಏನು ಎಕ್ಸ್ಪೆಕ್ಟೇಷನ್, ರಿಯಲ್ ಎಕ್ಸ್ಪೆಕ್ಟೇಷನ್ ಏನು ಈ ಹಂತದಲ್ಲಿ? ಸೊ ಈಗ ನಮ್ಮ ಉದ್ಯಮ ವಲಯದಿಂದ ನಮಗೆ ವ್ಯಾಪಾರಕ್ಕೆ ಅನುಕೂಲ ಆಗೋಕ್ಕೆ ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನು ಮಾಡ್ಬೋದು, ಅದಕ್ಕೆ ಈ ಬಜೆಟಲ್ಲಿ ಏನು ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ. GST ಬಗ್ಗೆ ನಾವೇನು ನಿರೀಕ್ಷೆ ಇಟ್ಕೊಂಡಿಲ್ಲ, ಯಾಕಂದರೆ ಇವರಿಗೆ ಪವರ್ಸ್ ಇಲ್ಲ. GSTಗೆ ಏನು ಪವರ್. ಇವಾಗ ಇನ್ನೊಂದು ಏನು ಮಾಡ್ಬೋದು, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ಬೋದು. ಅಂದರೆ ನಮಗೆ ಖರ್ಚಲ್ಲಿ ಏನೇನು ಕಡಿತ ಆಗ್ಬೋದು. ಇನ್ಫ್ರಾಸ್ಟ್ರಕ್ಚರ್ಗೆ ಸತಿ 11 ಲಕ್ಷ ಕೋಟಿ ಕೊಟ್ಟರು, ಫುಲ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಎಲೆಕ್ಷನ್ ಬಂದಿದ್ದ ಕಾರಣ ಎಲೆಕ್ಷನ್ದಾಗೆ ಖರ್ಚು ಮಾಡಿಲ್ಲ. ಅಟ್ಲೀಸ್ಟ್ ಈ ವರ್ಷ ಒಂದು 20% ಜಾಸ್ತಿ ಖರ್ಚು ಮಾಡೋಕ್ಕೆ ಅವ್ರು ಪ್ರಯತ್ನ ಪಟ್ಟರೆ ಆವಾಗ ಜಾಬ್ ಗ್ರೋತ್ ಆಗುತ್ತೆ. ನಮ್ಮ ಉದ್ಯೋಗದಲ್ಲಿ ನಮಗೆ ಕೆಲಸ ಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿದ್ರಿ. ನಾನು ಕಳೆದ ಹಲವು ಬಜೆಟಲ್ಲಿ ನೋಡಿದ್ದೀನಿ, ಅತ್ಯಂತ ಹೆಚ್ಚು ಬಳಕೆಯಾಗಿರುವಂಥ ಶಬ್ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನಿರ್ಮಲಾ ಸೀತಾರಾಮನ್ ಅವರು ಒತ್ತಿ ಹೇಳ್ತಾರೆ. ಅದು ಆಗಿದೆಯಾ, ಸಾಕಾರ ಆಗಿದೆಯಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು? ಇಲ್ಲ, ಗೌರ್ಮೆಂಟ್ ಮನಸ್ಸು ಮಾಡಿದ್ದು, ಬ್ಯೂರೋಕ್ರಸಿ ಮನಸ್ಸು ಮಾಡಲ್ಲ. ಯಾಕಂದರೆ ಬ್ಯೂರೋಕ್ರಸಿ ಒಂದು ವಲಯನ ಬಿಗಿಯಾಗಿ ಇಟ್ಕೋಬೇಕು ಅಂದರೆ ಈ ಕಾನೂನು ಇರಲೇಬೇಕು. ಈಗ ಎಲ್ಲ ಪೊಲಿಟಿಷಿಯನ್ಸ್ ಮಾತಾಡ್ತಾರೆ, ಬಟ್ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ಒಂದು ವಲಯ, ಬ್ಯೂರೋಕ್ರಸಿ ವಲಯ ಅಡ್ಡ ಬರುತ್ತೆ. ಯಾವ ಕಾರಣಕ್ಕೂ ಅದು ಮಾಡೋಕ್ಕೆ ಬಿಡೋಲ್ಲ. ನಾವು ಅಂದ್ಕೊಂಡಿದ್ವಿ GST ಬಂದಮೇಲೆ ಈಸಿ ಆಗುತ್ತೆ ವ್ಯಾಪಾರ, ಅಂದರೆ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಏನಾಯಿತು, ಟ್ಯಾಕ್ಸ್ ಸ್ಲ್ಯಾಬು ಒಂದಾಗುತ್ತೆ ಅಂದಿದ್ದು ಈಗ 7 ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಸೊ ಅಟ್ಲೀಸ್ಟ್ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಒಂದೇ ಸತಿಗೆ ತಳಿ ಹಾಕಲ್ಲ, ಏನು ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇದ್ದಾರೆ. ಬಟ್ 7 ವರ್ಷಕ್ಕೆ ಇನ್ನೂ ಜಲ್ದಿ ಮಾಡಬೇಕಾಗಿತ್ತು. ಈಗೇನೋ ಡ್ಯಾಮೇಜ್ ರಿಪೇರಿ ಮಾಡೋ ಅಷ್ಟೊತ್ತಿಗೆ ಈಗ ಡ್ಯಾಮೇಜ್ ಆಗಿರೋದು ಅನುಭವಿಸ್ತಿದ್ದೀವಲ್ಲ, ಆ ಪ್ಯಾಚಪ್ಪು ಸ್ವಲ್ಪ ಲೇಟ್ ಆಗ್ತಾಯಿದೆ. ಸೊ ನಾವು ಕೇಳ್ಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಬೇಕು, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬೇಕು, ಟ್ಯಾಕ್ಸೇಷನ್ನು ಏನೋ ಈ ಸತಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಮಿಡ್ಲ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ. ಮಿಡ್ಲ್ ಕ್ಲಾಸ್ ಅನುಕೂಲ ಆಗಿದಾಗ ಏನಾಗುತ್ತೆ, ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಒಂದು ಎಕನಾಮಿಕ್ಸ್ ಹೇಳುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ಓವರಾಲ್ ಆಗಿ ನಮಗೆ ಒಂದು ವ್ಯಾಪಾರ ವಲಯಕ್ಕೆ ಒಳ್ಳೆಯದಾಗುತ್ತೆ. ಇದು ಎಲ್ಲರ ಜೊತೆಗೆ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನಾಗ್ತಿದೆ ನೀವು ನೋಡಿರ್ಬೋದು. USA ಹೊಸ ಅಧ್ಯಕ್ಷರು ಬಂದ ಮೇಲೆ ಒಂದು ಪೊಲಿಟಿಕಲ್ ಟರ್ಮಾಯಿಲ್ ಅಂತ ಬಂದ್ಬಿಟ್ಟಿದೆ. ಸೊ ಅಲ್ಲಿ ಈಗ 100% ಟ್ಯಾಕ್ಸ್ ಹಾಕ್ತೀನಿ ಅಂತಿದ್ದಾರೆ. ಈಗ ಅವರು ನಮ್ಮ ಸ್ಟ್ರಾಟಜಿ, ನಾವೇನು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ದೀವಿ, ಅವ್ರು ಮೇಕ್ ಇನ್ USA ಮಾಡಬೇಕಂತ ಫಸ್ಟ್ ಸ್ಪೀಚಲ್ಲಿ ಹೇಳಿದ್ದು ಅದೇ. ಅವರು ಯಾರೇ ಏನೇ ಮಾಡಿ ಯು ಮೇಕ್ ಇಟ್ ಇನ್ USA, ನಿಮ್ಗೆ ಎಕ್ಸಮ್ಷನ್ ಕೊಡ್ತೀನಿ. ಈಗ ಇನ್ನೊಂದು ಅವರು ಒಂದು ಸಿಗ್ರಿವಾಗ್ನೇ ಹೊರಡಿಸಿದರೆ 100% ನಾನು ಟ್ಯಾಕ್ಸ್ ಎಕ್ಸಮ್ಷನ್ ಕೊಡ್ತೀನಿ ಇನ್ಕಮ್ ಟ್ಯಾಕ್ಸ್ಗೆ ಅಂತ. ಎಸ್ ಅಲ್ಲಿ. ಸೊ ಇದೆಲ್ಲ ಅವರು ಕೊಡ್ತಿರೋ ಉತ್ತೇಜನ
ನಮ್ಮಲ್ಲಿ ನಾವು ಸ್ಲೋ ಪ್ರೋಸೆಸ್ಸು ಅದು ಒಂದೇ ಒಂದು ಶಾರ್ಟಲ್ಲಿ ಅವ್ರು ಹೇಳ್ತಾ ಇದ್ದಾರೆ 100% ಎಕ್ಸಮ್ಷನ್. ಯು ಮೇಕ್ ಶ್ಯೂರ್ ದಟ್ ನೀವು US ಅಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ, ಆವಾಗ ಇಲ್ಲಾಂದರೆ ನೀವು ಹೊರ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾವು ನಿಮಗೆ ಟ್ಯಾರಿಫ್ ಹಾಕ್ತೀವಿ. ಸೊ ಎಲ್ಲ ದೇಶದಲ್ಲಿ ಈಗ ಮನಸ್ಸಿಗೆ ಏನು ಬಂದಿದೆ, ಅದೇ ದೇಶದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಈ ಬಜೆಟ್ ನನಗನ್ಸೋದು ಇನ್ನು ಅಥವಾ ಈ ಮುಂದೆ ಬರೋ ದಿವಸದಲ್ಲಿ ಜಿಯೋ ಪೊಲಿಟಿಕ್ಸ್ ಏನಿರುತ್ತೆ ಅದ್ರ ಮೇಲೆ ನಮ್ಮ ಬಜೆಟ್ ನಿಂತ್ಕೊಳತ್ತೆ. ಇಷ್ಟು ದಿವಸ ನಾವು ಲೋಕಲ್ ಬಜೆಟ್ಟು ಮಾತಾಡೋಕ್ಕೆ ಈಸಿ, ಬಟ್ ಏನೇ ಅವ್ರು ಮಾಡಿದ್ರು ಜಿಯೋ ಪೊಲಿಟಿಕ್ಸ್ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಎಸ್ ಸರ್, ನಾನು ಕೃಷಿ ಕ್ಷೇತ್ರ ನಿರೀಕ್ಷೆ ಇದೆ. ನಿರೀಕ್ಷೆ ಕಳೆದ ಬಾರಿ ರೀಚ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರವೇ ಬಂತು ಕೃಷಿ ಕ್ಷೇತ್ರಕ್ಕೆ. ಸೊ ಏನು ಸರ್, ಇವಾಗ ಕೃಷಿ ಒಟ್ಟಾರೆ ಆರ್ಥಿಕ ಪ್ರಗತಿ ಶೇಕಡ ತಾವು ಹೇಳ್ದಂಗೆ 6.4 ಈ ವರ್ಷ, ಮುಂದೆ 6.3, 6.3ರಿಂದ 6.8 ಅಂತ ಹೇಳ್ತಾ ಇದ್ದೀವಿ. ಕೃಷಿಯ ಪಾತ್ರ ಬಹಳ ಬಹಳ ಮುಖ್ಯ. ಒಂದು ದೇಶದ ಆರ್ಥಿಕ ಪ್ರಗತಿ ಕೃಷಿಯ ಮೇಲೆ ಬಹಳಷ್ಟು ಆಧಾರಪಟ್ಟಿದೆ. ಕೃಷಿಯ ಪ್ರಗತಿ ಕುಂಠಿತಗೊಂಡ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಡುತ್ತೆ. ಯಾಕಂದರೆ ನಾವು ಫುಡ್ ಗ್ರೈನ್ಸ್ ಇಂಪೋರ್ಟ್ ಮಾಡ್ಕೋಬೇಕು, ಇವಾಗಲೇ ಈಡಬಲ್ ಆಯಿಲ್ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಪಲ್ಸಸ್ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸ್ವಾವಲಂಬನೆಯತ್ತ ನಾವು ಹೆಜ್ಜೆ ಇಡಬೇಕು ಒಂದು. ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಕೃಷಿ ಆಧಾರಿತ ಉದಾಹರಣೆಗೆ ಈಡಬಲ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ಲು, ಸನ್ಫ್ಲವರ್ ಆಯಿಲ್ಲು ಇಂಥದ್ದು ಕೃಷಿ ಆಧಾರಿತ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋದು ಎರಡನೇದು. ನಂತರ ಈ ಕಿಸಾನ್ ಕ್ರೆಡಿಟ್ ಕಾರ್ಡು ಕೊಡ್ತಾರೆ, ಬಟ್ ಅದು ಬರೀ ದೊಡ್ಡ ರೈತರಿಗಷ್ಟೇ ಅನುಕೂಲ ಆಗ್ತಾಯಿದೆ. ಇದನ್ನು ಸಣ್ಣ ರೈತರಿಗೆ ಅನುಕೂಲ ಆಗೋ ಥರ ಏನಾದರೂ ಒಂದು ಯೋಜನೆ ತರ್ತಾರ ಅಂತ ಆಸೆ ಇದೆ. ಕ್ರೆಡಿಟ್ ಕಾರ್ಡ್ ಇದ್ದಿದ್ರೆ ಈ ಮೈಕ್ರೋ ಫೈನಾನ್ಸ್ ಸಮಸ್ಯೆ ತಪ್ಪಾಯಿತು. ಪಾಪ ಮೈಕ್ರೋ ಫೈನಾನ್ಸಿಗೆ ಹೋಗಿ 28% ಬಡ್ಡಿ ಕಟ್ಟಿ ತಗೊಳ್ಳೋದು ಎಲ್ರಿಗೂ ರೀಚ್ ಆಗಿದ್ರೆ ಕೃಷಿ. ಅದಕ್ಕೆ ಸಣ್ಣ ರೈತರಿಗೆ ಭಾರತ ದೇಶದಲ್ಲಿ 66% ರೈತರು 1 ಹೆಕ್ಟಾರ್ಗಿಂತ ಕಡಿಮೆ ಹಿಡುವಳಿ ಇರೋರಿದ್ದಾರೆ. ಅವ್ರಿಗೆ ಈ ಥರ ಕ್ರೆಡಿಟ್ ಕಾರ್ಡ್ ಐಡೆಂಟಿಫೈ ಮಾಡಿ ಆಕ್ಸೆಸ್ ಟು ದಿ ಕ್ರೆಡಿಟ್ ಜಾಸ್ತಿ ಮಾಡಿದರೆ ಇಂಥದ್ದು ತಪ್ತದೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಸನ್ಮಾನ್ ಯೋಜನಾ ಅಂತ ಎಕರೆಗೆ ಎಷ್ಟು ಅಂತ 13,000 ಎಷ್ಟೋ ಕೊಡ್ತಾ ಇದ್ದಾರೆ. ಅದನ್ನು 3 ಕಂತಲ್ಲಿ 6,000 ರೂಪಾಯಿ ಕೊಡ್ತಾರೆ. ಇವಾಗ ಇದನ್ನು ಒಂದು 20,000 ಮಾಡಿದರೆ ಸ್ವಲ್ಪ ನಾವು ಉಚಿತ ಅಂತಲ್ಲ, ಅದಕ್ಕೇನೋ ಒಂದು ಲಿಂಕ್ ಮಾನದಂಡ ಮಾಡಿದರೆ ಬೆಟರು. ಆಮೇಲೆ ಇನ್ನೊಂದು, ನಮ್ಮ GDPಗೆ ಕೃಷಿಯಿಂದ ಏನು ನಾವು ಇದಾಗ್ತಾಯಿತ್ತು ಕಾಂಟ್ರಿಬ್ಯೂಷನ್ನು 18% ಇದ್ದಿದ್ದು 16%ಗೆ ಕಡಿಮೆ ಆಗಿದೆ. ಇದು ಅದಕ್ಕೆ ಕಾರಣ ಇದು ಮುಂಗಾರಿನ ಸಮಸ್ಯೆನಾ, ಮಳೆ ಜಾಸ್ತಿ ಆಗಿ ಏರುಪೇರುಗಳು, ನಮ್ಮ ಏನು ಮಾನ್ಸೂನ್ ಅಥವಾ ಕೃಷಿಯಿಂದ ವಿಮುಖರಾಗ್ತಿದಾರ. ಈ 2 ಸಾಧ್ಯತೆಗಳಿದ್ದಾವೆ. ಒಂದು ಮುಂಗಾರಿನ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ಮಳೆ ಆಯ್ತು ಈ ಬಾರಿ. ಎರಡನೇದ್ದು ಕೃಷಿಯ ಮೇಲೆ ಆಸಕ್ತಿ ಕಳ್ಕೊಳ್ತಾ ಇರೋದು. ಏನಾಗ್ತಾ ಇರೋದು ಅಂದರೆ ಕೃಷಿ ಒಂದು ಲಾಭದಾಯಕ ಉದ್ಯಮೆ ಅಂತ ಬಂದಾಗ ಮಾತ್ರ ಕೃಷಿ ಇರುತ್ತೆ, ಇಲ್ಲಾಂದರೆ ನಶಿಸಿ ಹೋಗುತ್ತೆ. ಹಳ್ಳಿ ಮಟ್ಟದಲ್ಲಿ ಇದನ್ನು ಏನಾದರೂ ತಡೆಯೋದಕ್ಕೆ ಕೃಷಿ ಒಂದು ಅಗ್ರಿಕಲ್ಚರ್ ಈಸ್ ಎ ಪ್ರಾಫಿಟಬಲ್ ಪ್ರಪೋಸಿಷನ್ ಅಂತ ನಮ್ಮ ಈ ಬಡ್ಜೆಟಲ್ಲಿ ಏನಾದರೂ ಒಂದು ನೋಡಿ. ಕೃಷಿ ಮಾರುಕಟ್ಟೆ ಕಾಯ್ದೆನ ತಂದರು, ವಾಪಸ್ ತೆಗೆದ್ರು. ಅದು ಇದ್ದಿದ್ರೆ ದೇಶದ ಕೃಷಿಗೆ ಒಳ್ಳೇದಾಗ್ತಾ ಇತ್ತು. ಇವಾಗ ಹೇಳಿದ್ರಿ, ದೊಡ್ಡವರೇ ನಿಂತ್ಕೊಂಡು ಬಂದು ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ. ಸಣ್ಣ ರೈತರ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಕೊನೆ ಪಕ್ಷ ಈ ಸಲ ಏನಾದರೂ ಅದನ್ನು ತಿರುಗಿ ರಿವೈಸ್ ಮಾಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಸರ್. ಎಸ್ ಸರ್, ಬಹುಶಃ ಸ್ಯಾಲ್ರಿಡ್ ಕ್ಲಾಸು ಉದ್ಯೋಗಿಗಳು ಒಂದು ನಿರೀಕ್ಷೆಯಲ್ಲಿದ್ದಾರೆ. 3 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ. ನಮ್ಮ ಟ್ಯಾಕ್ಸ್ ಸ್ಲ್ಯಾಬು 5 ಮಾಡ್ತಾರೆ, ರಿಬೇಟು 7 ತನಕ ಇದೆ, 9 ಮಾಡ್ತಾರೆ, 10 ಮಾಡ್ತಾರೆ. ಸೊ ಸಾಧ್ಯನಾ? ಮಾಡುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಖಂಡಿತ ಇದೆ, ಭಾಳ ನಿರೀಕ್ಷೆ ಇದೆ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಬಹಳಷ್ಟು ಟ್ಯಾಕ್ಸ್ ರಿಬೇಟ್ ಕೊಡಬೇಕು ಅನ್ನೋ ಒಂದು ಒತ್ತಾಯನೂ ಇದೆ. ಪ್ರೈಮ್ ಮಿನಿಸ್ಟ್ರು ಹೇಳಿದ್ದಾರೆ, ಲಕ್ಷ್ಮೀನಾಗ ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಮಿಡಲ್ ಕ್ಲಾಸ್ಗೆ ಸ್ವಲ್ಪ ಹೆಚ್ಚಿನ ಹಣ ಉಳಿಯೋಂಗೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಗ್ರೋತ್ ರೇಟು ಸಫಿಷಿಯೆಂಟಾಗೇ ಇದೆ. ಲಾಸ್ಟ್ ಇಯರ್, ಈ ಕರೆಂಟ್ ಇಯರಲ್ಲಿ 15.88% ಗ್ರೋತ್ ಇದೆ. ಆದಾಯ ತೆರಿಗೆನೂ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಚ್ಚಿನ ತೆರಿಗೆ ಒಂದು ಮೂರು ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಮೊನ್ನೆಯಿಂದಲೂ ಕೂಡ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಒಂದು 3 ಇದ್ದಿದ್ದು 5 ಆಗುತ್ತೆ ಟ್ಯಾಕ್ಸ್ ಸ್ಲ್ಯಾಬ್, ಅಲ್ಲಿಂದ ಆರಂಭ ಆಗುತ್ತೆ ಅಂತ. ಎರಡನೇದು ರಿಬೇಟು 9 ತನಕ ಕೊಡಬಹುದು ಅಂತ ಹೇಳಿದೆ, ಅದು 9 ತನಕ ಕೊಡಬಹುದು ಅಂತ. ಮತ್ತೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 75,000 ಇದೆ ನ್ಯೂ ಟ್ಯಾಕ್ಸಲ್ಲಿ, ಅದನ್ನು 1 ಲಕ್ಷ ತನಕ ಮಾಡಬಹುದು ಅಂತ. ಯಾವುದು ಆಗಬಹುದು 100% ಆಗತ್ತೆ ಅಂತ ತಾವು ಭಾವಿಸೋದು?
ಒಂದು ಮಿತಿ ಹೆಚ್ಚಳ ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕಂದರೆ ಸುಮಾರು ವರ್ಷದಿಂದ ಮಾಡಿಲ್ಲ. 2.5 ಲಕ್ಷದಿಂದ 3 ಲಕ್ಷ ಆಗಿತ್ತು. ಅದಾದ ನಂತರ ಕಳೆದ 5 ವರ್ಷದಿಂದ ವ್ಯತ್ಯಾಸ ಆಗಿಲ್ಲ. ಸೊ ಹಾಗಾಗಿ ಈ ಸಲ ಸ್ವಲ್ಪ ಹೆಚ್ಚಳ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. ರಿಬೇಟ್ ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡದೇ ಇದ್ರೂ ಬಟ್ ಉಳಿತಾಯದ್ದು 7 ಲಕ್ಷದಿಂದ 9 ಲಕ್ಷ ಅಥವಾ 10 ಲಕ್ಷ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಸಂತೋಷ ಆಗುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಮಾಡ್ಬೋದು. ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅನ್ನೋಂಥ ಒಂದು ಪಳೆಯುಳಿಕೆ ಇದೆಯಲ್ಲ, ಅದನ್ನು ಇಟ್ಕೊಳ್ತಾರಾ ಸರ್? ಅದನ್ನು ಡ್ರಾಪ್ ಮಾಡುವಂಥ ಸಾಧ್ಯತೆ ಇಲ್ಲ, ಇಟ್ಕೊಳ್ತಾರೆ. ಇನ್ನೂ ಒಂದು 2-3 ವರ್ಷ ಇರುತ್ತೆ ಅಂತ ನಿರೀಕ್ಷೆ ಇದೆ. ಈ ಹೊಸ ಕೋಡ್ ಬರ್ತಾ ಇದೆ ಈಗ, ಬಿಲ್ ಪ್ರೆಸೆಂಟ್ ಮಾಡಿ. ಯಾಕಂದ್ರೆ ಏನೇ ಬೆನಿಫಿಟ್ಗಳನ್ನು ಕೊಟ್ಟರು ಕೂಡ ಓಲ್ಡ್ ಟ್ಯಾಕ್ಸ್ಗೆ ಯಾವ ಬೆನಿಫಿಟು ಇಲ್ಲ. 50 ಇದ್ದದ್ದು 75 ಮಾಡಿದ್ರು ಆ ಕಡೆ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇವ್ರಿಗೆ ಮಾಡಿಲ್ಲ. ಅದು ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಬಟ್ ಇನ್ನೂ ಒಂದೇನೆಂದರೆ ಈಗ ಹೊಸ ಬಿಲ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಭಾಳಷ್ಟು ಬದಲಾವಣೆಗಳು, ಸರಳೀಕರಣಗಳ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.